ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚರಿಮಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಗೈಸ್. ಬೆಳಿಗ್ಗೆ ನನ್ನ ಮಾರ್ನಿಂಗ್ ರೊಟೀನ್ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಏನೇನು ತಿಂತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗಿದ್ದೆ. ಸೊ ಜಿಮ್ ಮುಗಿಸ್ಕೊಂಡು ಬಂದು ನಾನು 1/4 ಲೀಟ್ರ್ ಹಾಲು ಕುಡಿಬೇಕು. ಸೊ ಅಷ್ಟು ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಕುಡಿತೀನಿ, ಅದರಲ್ಲೊಂದು 80%. ಹಾಗೆಯೇ 2 ಪಚ್ಚಬಾಳೆಹಣ್ಣು ತಿಂದು 3 ಮೊಟ್ಟೆನ ತಿನ್ನಬೇಕಾಗುತ್ತೆ. ಸೊ ಇದು ನನ್ನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಸ್ವಲ್ಪ ಕಷ್ಟನೇ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಗೈಸ್, ಇಷ್ಟೆಲ್ಲ ತಿಂದಾದ್ಮೇಲೆ ಸ್ವಲ್ಪ ಕೆಲಸ ಮಾಡಲೇಬೇಕು, ಇಲ್ಲ ಅಂತಂದರೆ ನಾನು ಊಟ ಅಂತೂ ಮಾಡೋಕ್ಕಾಗಲ್ಲ. ಸೊ ಅದೇ ಹೊಟ್ಟೆ ತುಂಬೋಗಿರುತ್ತೆ. ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡು ನಾನು ಬೆಳಗ್ಗೆ ಹೊತ್ತು ಅನ್ನನೇ ತಿನ್ನಬೇಕಂತೆ. ಸೊ ಅದಕ್ಕೋಸ್ಕರ ಒಟ್ಟಿಗೆ ರೈಸ್ ಮಾಡ್ತಾ ಇದ್ದೀನಿ. 11:30 ಆಗಿದೆ, ಒಟ್ಟಿಗೆ ಊಟ ಮಾಡೋಣ ಅಂತ. ಕಿರಣ್ ಕೂಡ ಮನೇಲೇ ಇದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ ರೀಲ್ಸ್ ಶೂಟ್ ಮಾಡೋಕ್ಕೆ. ಇವತ್ತು ಫುಲ್ ಡೇ ವ್ಲಾಗ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಪ್ರೀವಿಯಸ್ ವ್ಲಾಗ್ಸ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡಿದ್ದೀನಿ. ಗಾಯ್ಸ್, ನಾನು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಹಾಗೆಯೇ ಸ್ನೇಹನೂ ವಿಡಿಯೋ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳು ಕೂಡ ರೆಡಿ ಆಗಿದ್ದಾಳೆ. ನನಗೆ ಇವತ್ತು ರೆಡಿಯಾಗಿದ್ದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೆ ಇಷ್ಟ ಆಯಿತು ರೆಡಿಯಾಗಿರೋದು. ಹಾಗೆಯೇ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆಯೇ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದು KRS ಬ್ಯಾಕ್ ವಾಟರ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ದೂರ, ಟ್ರಾವೆಲಿಂಗೇ ಟೈಮ್ ಆಗುತ್ತೆ ಅಂತ ನಾವು ಬಂದ್ವಿ ಕಾರಂಜಿ ಕೆರೆ ಹತ್ರ. ಸೊ ನಮ್ಮ ದುರಾದೃಷ್ಟಕ್ಕೆ ಅಲ್ಲೂ ಸಹ ಕ್ಲೋಸ್ ಆಗಿಬಿಟ್ಟಿತ್ತು, ಮತ್ತು ಅಲ್ಲಿ ಗಾಡಿ ಹಿಡಿಯೋರು ಬೇರೆ ಇದ್ದರು. ಸೊ ಅದಕ್ಕೋಸ್ಕರ ನಾವು ಅಲ್ಲಿಂದ ವಾಪಸ್ ಬಂದು ಫುಲ್ ಕನ್ಫ್ಯೂಸಲ್ಲಿ ಸ್ವಲ್ಪ ತಲೆ ನಿಂತ್ಕೊಂಡು ಯೋಚನೆ ಮಾಡಿದ್ವಿ ಏನು ಮಾಡೋಣ. ಹಂಗೆ ಬಂದ್ಬಿಟ್ವಿ ಕಾಲೇಜ್ಗೆ ಹೋಗೋದೇನು ಏನಕ್ಕೆ ಕಾಲೇಜಲ್ಲಿ ಜಗಳ, ನಾನು ಕಾಲೇಜ್ಗೆ ಹೋಗಿದ್ದೆ. ಸೊ ಆಯ್ತಾ, ಇವಾಗ ಮತ್ತೆ ಹೋಗೋ ಸುತ್ತ ಇದ್ವಿ. ಅದು ಅಲ್ಲದೆ ಅಲ್ಲಿ ಗಾಡಿ ಬೇರೆ ಹಿಡಿತಾ ಇದ್ದಾರೆ. ನಮ್ಗೊಂದು ಸಿಗೋದೊಂದು ರಜೆಯಲ್ಲಿ ನಾವು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಬೇಕು, ನೀವು ಯಾರು ಅರ್ಥನೇ ಮಾಡ್ಕೊಳಲ್ಲ. ಅಷ್ಟೆಲ್ಲ ದೂರ ಹೋಗಿ ಲೈಕ್ ಮಾಡಿ ಅಲ್ಲ, ಅಷ್ಟೆಲ್ಲ ದೂರ ಹೋಗಿ ವಿಡಿಯೋಸ್ ಮಾಡಿ ಸೊ ಫೈನಲಿ ನಾವು ಡಿಸೈಡ್ ಮಾಡಿದ್ವಿ, ನಮಗೆ ಪರ್ಫೆಕ್ಟ್ ಪ್ಲೇಸ್ ಅಂದರೆ ಚಾಮುಂಡಿ ಬೆಟ್ಟ, ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋಗ್ತಾ ಆನ್ ದ ವೇ ಎಳ್ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕಾಮಾಗಿ ಹೋದ್ವಿ, ಹೋಗಿ ವಿಡಿಯೋಸ್ ಮಾಡೋಕ್ಕೆ ಅಂತ. ಸೊ ಅಲ್ಲಿ ಆಲ್ಮೋಸ್ಟ್ ಚಾಮುಂಡಿ ಬೆಟ್ಟದ ಹತ್ರ ನಾವು ತುಂಬ ರೀಲ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಪಾದದ ಹತ್ರ. ಆ್ಯಕ್ಚುಲಿ ಇದು ತಾವರೆಕಟ್ಟೆ ಅಂತ ಹೇಳ್ತಾರೆ, ತಾವರೆಕೆರೆ ಏನೋ, ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅಲ್ಲಂತೂ ಚೆನ್ನಾಗಿದೆ ಪ್ಲೇಸು ವೀಡಿಯೋಸ್ ಮಾಡೋಕ್ಕೆ ಅಂತ. ಸೊ ಅದು ಅಂತೂ ತುಂಬಾ ಸ್ಟೆಪ್ ಇಳಿದು ಹತ್ತಿ ನಮಗಂತೂ ಸಾಕಾಗೋಯ್ತು ಗೈಸ್. ಅಷ್ಟರಲ್ಲಿ ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಬೇರೆ ಖಾಲಿ ಆಗೋಕ್ಕಾಯಿತು. ಅಲ್ಲಿ ಯಾವ ಕ್ಲಿಪ್ಪಿಂಗ್ಸು ಕರೆಕ್ಟಾಗಿ ತಗೊಳಕ್ಕಾಗಲಿಲ್ಲ ನನಗೆ, ಏನೋ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆಯೇ ವೀಡಿಯೋಸ್ ಅಂತೂ ಮಸ್ತಾಗಿ ಬರುತ್ತೆ, ಅಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇರೋಲ್ಲ, ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡು ಬರ್ಬೋದು. ನಮಗೂ ಏನೂ ಇದು ಅನಿಸ್ಲಿಲ್ಲ. ಬಟ್ ಹೋಗೋದು ಬರೋದು ಸ್ವಲ್ಪ ಟಯರ್ಡ್ ಅನಿಸ್ತು ಅಷ್ಟೇ. ಅದು ಸ್ಟೆಪ್ ಇದೆಯಲ್ಲ, ಮೇಲೆ ಬಂದಿದ್ದೀವಿ ಗೈಸ್. ನೋಡಿ ಮನೆ ಹೆಂಗೆ ಕಟ್ಟಿದ್ದಾರೆ ಅಂತ. ಅಲ್ಲಿಂದಲೂ ಸ್ಟೆಪ್ ಇದೆ ಯಪ್ಪ, ಹಿಂಗಿದೆ ಮನೆಗಳು, ಸಕ್ಕತ್ತಾಗಿದೆ. ನನ್ನ ತೋರಿಸಿ ಹಾಂ, ವೀಡಿಯೋಸ್ ಎಲ್ಲ ಮುಗೀತು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ವೀಡಿಯೋ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಇದ್ದು ವ್ಲಾಗ್ ಮಾಡ್ತಾಯಿದ್ದೀನಿ.
ಏನಾಯಿತು ಅಂತಂದರೆ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೋದ್ವಿ, ಬಟ್ ಅರ್ಧದಲ್ಲೇ ಪೆಟ್ರೋಲ್ ಖಾಲಿಯಾಗಿ ಮತ್ತೆ ವಾಪಸ್ ಕೆಳಗಡೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಹೋಗಿದ್ದು. ಇವತ್ತು ಫುಲ್ ಕನ್ಫ್ಯೂಸ್ ಅಂದರೆ ಕನ್ಫ್ಯೂಸ್. ಯಪ್ಪ ಹೋಗಿದ್ದೇ ಲೇಟು, ಅದರಲ್ಲೂ ಫುಲ್ ಎಲ್ಲ ಗಜಿಬಿಜಿ ಆಗೋಯ್ತು, ಏನು ಮಾಡಬೇಕೇನು ಅಂತ. ಸೊ ನಮ್ಮದು ಪ್ಲೇಸ್ ಕರೆಕ್ಟಾಗಿ ಡಿಸೈಡ್ ಮಾಡ್ಕೊಂಡಿಲ್ಲ ನಾವು, ಎಲ್ಲ ಉಲ್ಟಾ ಆಯಿತು. ಹೆಂಗೋ ಬಂದ್ವಿ ಗೈಸ್ ಮುಗಿಸ್ಕೊಂಡು. ಸೊ ಒಂದು ಕಾಫಿ ಕುಡಿಯೋಂಗಿಲ್ಲ ಆ್ಯಕ್ಚುಲಿ ನಾನು, ಒಂದು ಸ್ವಲ್ಪ ಕುಡಿಬೋದು, ಒಂದು ಸ್ವಲ್ಪ ಕುಡಿತೀನಿ ಕಾಫಿ ಮಾಡಿಕೊಂಡು. ಇಟ್ಟು ಹಿಂಗೆ ಬರೋಷ್ಟರಲ್ಲೇ ಹಾಲೆಲ್ಲ ಚಲೋ ಹೋಗ್ಬಿಡ್ತು. ಹಾಲೆಲ್ಲ ಉಕ್ಕೋಗಿ ಅರ್ಧಕ್ಕರ್ಧ ಹಾಲು ಚೆಲ್ಲೋಯ್ತು ಗೈಸ್. ಇದು ಎಷ್ಟು ಸತಿ ಅಂದರೆ ಇದು 3-4 ಸತಿ ಕಿರಣ್ ಇನ್ನೊಂದ್ಸತಿ ಹಾಲೇ ತರಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ವಿಡಿಯೋ ಮಾಡಿ ಅಷ್ಟೆಲ್ಲ ಮಾಡಿದ್ರು ಬಲ್ದೇನೆ, ಇಲ್ಲಿ ಬೇರೆ ನೋಡಿ. ಏನಾದರೂ ಮಾಡ್ಕೊಳ್ಳಿ, ನಾನಂತೂ ನೆಮ್ಮದಿಯಿಂದ ಕಾಫಿ ಕುಡಿತೀನಿ. ಅಪ್ಪ ನಂಗೆ ಆಗಲ್ಲ ಆ್ಯಕ್ಚುಲಿ. ಇವತ್ತು ಬಂದಿರೋ ಕೋಪಕ್ಕೆ ಯಾವ ವಿಡಿಯೋನೂ ಬೇಡ ಏನು ಬೇಡ ಅನ್ನೋಷ್ಟು ಆಗಿತ್ತು ಗೈಸ್. ಅಂದ್ರೂ ಒಂದಿಷ್ಟು ವೀಡಿಯೋಸ್ ಮಾಡ್ಕೊಂಡು ಬಂದಿರೋದು ನಮ್ಮ ಕಿರಣ್ಗೋಸ್ಕರ ಅಷ್ಟೆ. ಬಿಸಿ ಪರ್ಸನ್ ಆಗ್ಬಿಟ್ಟಿದ್ದಾನೆ. ನಮ್ಮ ಬ್ಲಾಗಲ್ಲಿ ಒಂದು ಚೂರು ಕಾಣಿಸ್ಕೊಳ್ಳೋದೇ ಇಲ್ಲ, ಪ್ರ್ಯಾಂಕ್ ಆದಾಗ ಮಾತ್ರ ಕಾಣಿಸ್ಕೊಳ್ಳೋದು. ಏನನ್ಸ್ತು, ಹೇಗಿತ್ತು ಇವತ್ತಿನ ಡೇ? ತುಂಬಾನೇ ಚೆನ್ನಾಗಿತ್ತು, ಎಲ್ಲ ಓಡ್ ಬಂದ್ವಲ್ಲ, ನನಗಂತೂ ಸಿಕ್ಕಾಪಟ್ಟೆ. ಗಾಯ್ಸ್ ಅಷ್ಟು ಟಯರ್ಡಾಗಿ ಬಂದಿದ್ದಕ್ಕೂ ನಮ್ಗೆ ಅಡುಗೆ ಮಾಡೋ ತೊಂದರೆ ಎಲ್ಲ ಇಲ್ಲ. ಯಾಕೆ ಹೇಳ್ತೀನಿ ಕೇಳಿ, ಯಾಕೆ ಗೊತ್ತಾ? ಯಾಕೆ ಹೋದೆ ಆಯ್ತಾ ಬಾಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಕೈ ಮುಖಂಡು ನಮ್ಮ ಊರು ಚಿಕನ್ ಹಂಗೆ ಎತ್ಕೊಂಡು ಬಂದೆ. ನೀನು ಮಾತಾಡಿದ್ದು ಯಾವ ಬೆಕ್ಕುಗೂ ಕೇಳಿಸಿರಲ್ಲ. ಚಿಕನ್ ಮತ್ತು ಗೀ ರೈಸ್ ನನ್ನ ಫೇವ್ರೆಟ್. ಬನ್ನಿ ತಿನ್ನೋಣ. ತುಂಬ ಹೊಟ್ಟೆಸ್ಬಿಟ್ಟಿದೆ. ಮಧ್ಯಾಹ್ನನೂ ನಾವು ಏನೂ ತಿಂದಿಲ್ಲ, ಮಾರ್ನಿಂಗ್ ಅದಷ್ಟು ತಿನ್ನಲ್ಲ, ಅದಷ್ಟೇ. ಅದಾದಮೇಲೆ ಸ್ನೇಹ ಅವ್ರ ಮನೇಲಿ ಸ್ವಲ್ಪ ಕಾಫಿ ಕುಡಿದೆ, ಅದು ಬಿಟ್ಟರೆ ಇನ್ನೇನು ತಿಂದಿಲ್ಲ. ಕಿರಣ್ ಅಂತೂ ಏನೂ ತಿಂದಿಲ್ಲ. ಸೊ ಇವಾಗ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನನಗಂತೂ ಸಕ್ಕತ್ ಇಷ್ಟ ಆಯಿತು ಗೀ ರೈಸ್ ಮತ್ತು ಚಿಕನ್ ಸಾಂಬಾರು. ಸಾಂಬಾರು ಸ್ವಲ್ಪ ಖಾರ, ಬಟ್ ಸಕ್ಕತ್ತಾಗಿತ್ತು. ಯಾರು ಮಾಡಿದ್ದಣ್ಣ ಅಂದರೆ ನಮ್ಮ ಭಾವ ಅಂದರೆ ಹೆಸರು ಹೇಳು. ಪ್ರಸಾದ್ ಭಾವ. ಪ್ರಸಾದ್, ನಂಗೆ ಗೊತ್ತಿಲ್ಲ. ಪ್ರಸಾದ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ಈ ಥರ ಮಾಡಿದಾಗ ಕೊಟ್ಟು ಕಳಿಸ್ತಾ ಇರಿ ಸರಿನಾ? ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಎಲ್ಲರೂ ಪೂರ್ತಿಯಾಗಿ ನೋಡಿದ್ರ ಅಂತ ಅನ್ಕೋತೀನಿ. ಹಾಗೆಯೇ ನನ್ನ ಪ್ರೀವಿಯಸ್ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.